ಗೌರ್ಮೆಂಟ್ ಹೌಸಿಂಗ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸೊಸೈಟಿಯಿಂದ ನಮ್ಮ ತಂದೆಯವ್ರಿಗೆ ಪ್ಲಾಟ್ 92 ಲೀಸ್ ಕಮ್ ಸೆಲ್ಡಿಡ್ ಮಾಡಿಕೊಟ್ಟಿರ್ರಿ ಅವ್ರ 1972 ಒಳಗ ಅವ್ರ ಮಾಡಿಕೊಟ್ಮೇಲೆ ನಮ್ಮ ತಂದೆಯವ್ರು ತಿರ್ಕೊಂಡ್ಮೇಲೆ ನಾವು ನಮ್ಮ ಹೆಸರೆಲ್ಲ ಹೊಸ ಪ್ರಕಾರ ಹಚ್ಕೊಂಡಿದ್ರಿ ಸಿಟೀಸರ್ ಒಳಗ ಹಚ್ಕೊಂಡ ಆಮೇಲೆ ನಾವು 98 ದಿಂದ ಸೊಸೈಟಿ ಒಳಗೆ ಹೋಗಿ ನಮಗೆ ಇದನ್ನ ಸೆಲ್ಯೂಟ್ ಮಾಡ್ಕೊಡ್ರಿ ಅಂತೇಳಿ 98 ದಿಂದ ಬೆನ್ ಹತ್ತಿದ್ರಿ ಕೊಡ್ರಿ ಅಂತೇಳಿ ಅವ್ರ ನಾಳೆ ಕೊಡ್ತೀವಿ ಇವ್ರು ಕೊಡ್ತೀವಿ ಅಂತ ಹೇಳಿ ಹಿಂಗ ದಿವಸ ಹತ್ತಿದ್ರಿ. ಆಮೇಲೆ ರಾಹುಲ್ ಮಿತ್ರಿ ಬಂದ್ರಿ ಚೇರ್ಮನ್ಶಿಪ್ ಇದ ಅವಾಗ ನಾವು ಅವಂಗೂ ಕೇಳಿದ್ರಿ. ರಾಹುಲ್ ಮಿತ್ರಿ ಇದ್ದಾವ ಏನಂದ, ನೀ ಎಲ್ಲಿ ಹೋಗಿ ನಾನು ನಿಮಗ್ ಕೊಡುದಿಲ್ಲ, ಒಟ್ಟ ಜಾಗನೇ ಇಲ್ಲ ನಿಂದ ಕೊಡುದಿಲ್ಲ ಅಂತ ಹೇಳ್ಬಿಟ್ರ. ಹಂಗ ಹೇಳಿಕೆ ನಮಗ್ ಬೈದ ಹೊರಗೆ ಹಾಕಿದ್ರೆ ಸೊಸೈಟಿ ಆಫೀಸ್ ಒಳಗಿಂದ್ರೆ. ಆಮೇಲೆ ನಾವು ಸುಪ್ರೀಂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವ್ರಿ. ಆಮೇಲೆ ಲೋಕಾಯುಕ್ತನು ಕೊಟ್ಟಿವ್ರಿ. ಲೋಕಾಯುಕ್ತವ್ರು ಏನ್ ಮಾಡ್ಯಾರ್ರಿ, ಜಾಯಿಂಟ್ ರಿಜಿಸ್ಟರ್ಗ ಲೆಟರ್ ಕಳ್ಸಿರ್ರಿ. ಮತ್ ಇವ್ರ ಮೇಲೆ ಅನ್ಯಾಯ ಆಗೈತಿ, ನೀವು ಇವ್ರ ಮೇಲೆ ಏನಿದ್ರು ಯೋಗ್ಯ ಕ್ರಮ ತಗೊಂಡ ಸೊಸೈಟಿ ಮೇಲೆ ಕ್ರಮ ತಗೊಂಡ ಇವ್ರಿಗೆ ಯೋಗ್ಯ ನ್ಯಾಯ ನೀಡ್ರಿ ಅಂತ ಹೇಳಿ ಜಾಯಿಂಟ್ ರಿಜಿಸ್ಟರ್ ಅವರು ಸೊಸೈಟಿ ಖರೀದ್ ಕೇಸಿ ಹೇಳಿರಿ. ಖರೀದ್ ಕೇಸಿ ಹೇಳಿದ್ರು ಕೇಳಿಕ್ ತಯಾರಿಲ್ಲ. ಅವ್ರ ಲೆಟರ್ನು ಕೊಟ್ಟಿರ್ರಿ. ಮತ್ ಹಿಂಗ ಇವ್ರದ ಸೊಸೈಟಿ ಒಳ 92 ನಂಬರ್ ಐತಿ, ಈ 92 ನಂಬರ್ ಒಳಗ ಕಾಯ್ಜಿ ಕಟ್ಟಾಕ್ತಾನು ಅದ್ ತೆಗಿಸಿ ಇದನ್ ಮಾಡ್ಬೇಕು, ಮತ್ ಇವ್ರಿಗೆ ನೋಂದಣಿ ಮಾಡ್ಕೊಡ್ಬೇಕಂತೇಳಿ ಲೆಟರ್ ಕೊಟ್ಟಿರ್ರಿ. ಆದ್ರೂ ಸಹಿತ ಅವ್ರು ಕೊಡಾಕ್ ತಯಾರಿಲ್ರಿ. ಆಮೇಲೆ ಮತ್ತ ಕೃಷ್ಣಮೂರ್ತಿ ಅಂತೇಳಿ ಅವ್ರು ಬಂದ್ರಿ ಚೇರ್ಮನ್ ಅಂತ ಹೇಳಿ. ಅವ್ರ ಹೋಗಿ ಹೇಳಣ, ಅವ್ರ ಕಾಯ್ಜಿ ಇದು 92 ಒಳಗ ಕಟ್ಟಾಕ್ತಾನು ಇದು ತಪ್ಪೈತೆ ಅಂತೇಳಿ ನಗರ ಪಾಲಿಕಾಗ ಮತ್ತ ಸುಪ್ರೀಂ ಪೊಲೀಸ್ಗೆ ಲೆಟರ್ ಕೊಟ್ಟಾರ ಅವ್ರ. ಮತ್ತ ಇದ ಅನ್ಯಾಯ ಮಾಡತ್ತಾರ 92 ಕಟ್ಟಾತನು ಕಾಯ್ದೆ ಅವ್ರ ತಿವಾರಿ ಅವ್ರ ಮೇಲೆ ಅನ್ಯಾಯ ಮಾಡತ್ತರು ಸ್ಥಗಿತಗೊಳಿಸ್ಬೇಕಂತೇಳಿ. ಆದ್ರೂ ಯಾರು ದಾದ್ ಮಾಡ್ಲಿಲ್ರಿ. ಆಮೇಲೆ ಅವಂಗ ಚೇರ್ಮನ್ ಕೃಷ್ಣಮೂರ್ತಿಗೆ ಧಮಕಿ ಕೊಟ್ರಿ, ನೀ ಅವಂಗ ಸೆಲ್ಯೂಟ್ ಮಾಡ್ಕೊಟ್ರೆ ನೋಡು ಅಂತ ಹೇಳಿ. ಅನ್ಕೂಡ್ಲೆ ಅವ್ರ ಚೇರ್ಮನ್ಶಿಪ್ ಬಿಟ್ರಿ. ಬಿಟ್ ಕೇಸಿ ಮತ್ ರಾಹುಲ್ ಮಿತ್ರಿ ಬಂದ್ರಿ. ರಾಹುಲ್ ಮಿತ್ರಿ ಬಂದ್ಕೂಡ್ಲೆ ಮತ್ ನಾವ್ ಬೆನ್ ಹೋಗ್ತೀವ್ರಿ. ಆದ್ರೂ ಅವ್ರ ಕೊಡುದಿಲ್ಲ, ನೀ ಎಲ್ಲಿ ಹೋಗ್ತಿ ಹೋಗ ಅಂತ ಹೇಳಿ ಮತ್ ಹುಡುಕ್ರಿ. ಕಾಯ್ದಿದವ್ರಿಗೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಕೂಡ್ಲೆ ಕಾಯ್ದಿ ಇದ್ದವ ಎಕ್ಸೈಸ್ ಒಳಗ ಸೂಪ್ರಿಡೆಂಟ್ ಇದ್ರು. ಸೆಂಟ್ರಲ್ ಎಕ್ಸೈಸ್ ಆಫೀಸ್ ಒಳಗ ಸೂಪ್ರಿಡೆಂಟ್ ಇದ್ದವ. ಅವ ಇದ್ದವ ತನ್ನ ಫೋಟೋ ತೋರಿಸಿ ತಮ್ಮ ಅಧಿಕಾರ ತೋರಿಸಿ ಎಲ್ಲಿ ಹೋದಲ್ಲಿ ಎಲ್ಲಾ ಮ್ಯಾನೇಜ್ ಮಾಡಾಕ್ತಿದ್ರಿ. ನಮಗ್ ಯಾರು ದಾದ್ ಕೊಡ್ಲಿಲ್ಲ. 30 ವರ್ಷ ನಾವು ಓಡಾಡ್ತೀವ್ರಿ. ನಾವ ಆಟೋ ಡ್ರೈವರ್ ರೀ, ಆಟೋ ನಡೆಸಿವ್ರಿ. ನಮ್ ಎಲ್ಲಿ ಕೋರ್ಟಿಗೆ ರೊಕ್ಕ ಇದನ್ನ ಮಾಡ್ದಂತೆ ಲಾಸ್ಟ್ ನಾವ ಸಾವುಕಾರ ಕಡೆ ಬಂದ್ವಿ. ಸಾವುಕಾರ ಕಡೆ ಬಂದ್ ನಾವ ಹಿಂಗ್ರಿ ನಮ್ಮ ಬಹಳ ಅನ್ಯಾಯ ಆಗೈತ್ರಿ. ಮತ್ ಅವ್ರೇನು ಇನ್ನೂ ಮಠ ಕೊಡಾಕತ್ತಾರಿಲ್ಲ, ಮತ್ತ ಕಾಜಿ ನೋಡ್ರಿ ಹಿಂಗ್ ಮಾಡಾಕರ್ರಿ, ಅವ್ರು ಸೂಪ್ರಿಡೆಂಟ್ ಅದಾರು ಅಂತೇಳಿ ನಮಗ್ ಧಮಕಿ ಕೊಡತಾನ ಅಂತಂದ್ಲೆ ಇವ್ರಿಗೆ ನಾವು ದೇವ್ರ ನೀವು ನಮ್ಗೆ ಏನಾರು ಸಹಾಯ ಮಾಡಿ ಅಂತ ಹೇಳಿ ಹೋದ್ರಿ. ಅವ್ರ ನೋಡ್ರಿ ಪೇಪರ್ ಎಲ್ಲಾ ನೋಡ್ಕೇಸಿ ಮಾಡ್ಕೊಡ್ತಾನಪ್ಪ ಅಂದ್ರು. ಆಮೇಲೆ ನಾವು ಓಡಾಡಕ್ ಆಗುದಿಲ್ರಿ ಸರ್, ಇಷ್ಟು ವರ್ಷ ಓಡಾಡಿ ಸಾಕಾಗೈತಿ, ಮತ್ ನೀವ ತಗೋರಿ ಜಾಗ ಅಂತ ಹೇಳಿ ನಾವು ಅವ್ರಿಗೆ ಕೊಟ್ಬಿಟ್ಟಿವ್ರಿ. ಸಾವುಕಾರ್ರಿ ಕೊಡ್ತೀರಿ. 7,000 ಸ್ಕ್ವೇರ್ ಫೀಟ್ ಐತ್ರಿ ಅದು. ಸರ್ ಇದ ಬಾಕ್ಸೈಟ್ ರೋಡ್ ದಾಗ ಜಾಗ ಇದೆ ಸರ್. ಉದಯ್ ಸಿಂಗ್ ಬಳಾರಾಮ್ ತಿವಾರಿ ಓನರ್ ಸರ್ ಅವ್ರ. ಅಲಾಟ್ ಆಗಿ ಜಾಗ ಇವ್ರ ಎನ್ಸಿಸ್ಟರ್ ಅಲಾಟ್ಮೆಂಟ್ ಲೆಟರ್, ಅವ್ರ ಶೆಲ್ಡ್ ಲೀಸ್ ಡೀಡ್ ಲೆಟರ್. ಆದ್ರೇನು ಅವ್ರ ಎನ್ಕ್ವೈರಿ ಮಾಡಿದ ತಕ್ಷಣ ಇವ್ರ ಏನಂದ್ರು, 30 ವರ್ಷ ನಾವು ಓಡಾಡಿದ್ವಿ, ಇನ್ ಮುಂದ್ ನಮ್ ಕಡೆ ಅത്ര ಧೈರ್ಯ ಇಲ್ಲ, ತಾಕತ್ತಿಲ್ಲ, ಯಾರು ನಮಗೆ ಎಲ್ಲರೂ ಮಿಸ್ಗೈಡ್ ಮಾಡತ್ತಾರ ಅಂತ ಹೇಳಿ ಸಾವುಕಾರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವ್ರ ಏನ್ ಮಾಡಿದ್ರು, ಮುಂದಿನ ಏನೈತಿ ಇದೆಲ್ಲ ಕ್ರಮ ತಗೊಂಡು ಅವ್ರು ಏನೈತಿ ಎಲ್ಲ ಎನ್ಕ್ವೈರಿ ಮಾಡಿ ನಿಮಗ್ ಪ್ಲಾಟ್ ಕೊಡ್ಸ್ತೀವಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದಾರ ಸಾವುಕಾರ. ಇದ್ರಾಗ ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ. ಅವ್ರು ಬಂದಾರ ತಾನಾಗಿ ಅವ್ರು ಬಂದ್ ನಮಗೆ ಅಪ್ರೋಚ್ ಆಗಿದ ನಂತರ ಎಲ್ಲ ಲೀಗಲಿ ಇತರ ಇನ್ವಾಲ್ವ್ ಐತಿ ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್.
ಅದೇನೈತಿ ತಮ್ಮ ಕಾಪಿನೂ ಕೊಡ್ತೀವಿ. ಸೊಸೈಟಿದವ್ರು ಮಿಸ್ಗೈಡ್ ವಿಂಶಿ ಸೌಕರ್ ಅದ ಈಗ ಜನ ಏನ್ ಮಾಡತ್ರು ಹೆಸರು ಅದ ಪ್ಲಾಟ್ ಚೇಂಜ್ ಅಂದ್ರೆ ಎಚ್ ಬಿ ಕಾಜಿ ಅಂತ ಅದ. ಅವ್ರ ಏನ್ ಮಾಡಿದಾರ ಅವ್ರಿಗೆ ಅಲಾಟ್ ಆಗಿದ್ದು ಪ್ಲಾಟ್ ನಂಬರ್ 90 ಆಸ್ ಪರ್ ಪಿಟಿಷನ್. ಬಟ್ ಅವ್ರ ಕಬ್ಜಾ ತಗೊಂಡಿದ್ರು ಪ್ಲಾಟ್ ನಂಬರ್ 92. ಪ್ಲಾಟ್ ನಂಬರ್ 92 ಇವ್ರಿಗೆ ಅಲಾಟ್ ಆಗೈತಿ, ಅದಲ್ ಬದಲಾಗೈತಿ. ಆ ಸರ್ವೆ ಪ್ರಕಾರ ನೋಡಿದ್ರು ಪ್ಲಾಟ್ ನಂಬರ್ 92 ಇವ್ರದೈತಿ. ಬಟ್ ಅವ್ರು ಇಲ್ಲಿಗಲಿ ಕಟ್ಟಿದಾರ ಅಲ್ಲಿ ಸರ್. ರಾಹುಲ್ ಮೇತ್ರಿ ಯಾರು ಅವನಿಗೆ ಅದೇ ರೀ ರಾಹುಲ್ ಮೇತ್ರಿ ಎಕ್ಸ್ ಚೇರ್ಮನ್ ಅವ್ರು ಇದಾಗಿದ್ದ ಅಲಾಟ್ಮೆಂಟ್ ಆಗಿತ್ತು. ಯಾವ ಸೊಸೈಟಿ ಇದ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ, ಇದ ಗೌರ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ಇದೆ ಸರ್. ಇದು ಲೀಗಲ್ ಒಪಿನಿಯನ್ ದಾಗೂ ಐತಿ, ನಿಮ್ಗೆ ಕಾಪಿನೂ ಕೊಡ್ತೀವಿ. ಅದ್ರಾಗ ಡೀಟೇಲ್ಸ್ ಸರ್ಕಾರಿ ಸಂಸ್ಥೆ ಇದ್ದವರು ಗೌರ್ಮೆಂಟ್ ಎಂಪ್ಲಾಯೀಸ್ ದವ್ರಿಗೂ ಒಂದು ಪ್ಲಾಟ್ಸ್ ಅಲಾಟ್ ಮಾಡ್ತಾರೆ. ಆ ಇದ್ರಾಗ ಇವ್ರು ಫಾದರ್ ಗೌರ್ಮೆಂಟ್ ಸರ್ವೆಂಟ್ ಇದ್ದಾಗ 1972 ದಾಗ ಇವ್ರಿಗೂ ಪ್ಲಾಟ್ ಅಲಾಟ್ ಆಗಿತ್ತು. ಆವಾಗಿಂದ ಏನಾಯ್ತು 98 ದಾಗ ಇವ್ರು ಲೀಗಲ್ ಅವ್ರು ತಿರ್ಕೊಂಡ ಮೇಲೆ ಇವ್ರು ವಾರಸ ಆಗಿ ಬಂದ್ರು. ವಾರಸ ಆಗಿ ಬಂದ ನಂತರ ಇವ್ರು ತಮ್ಮ ಪ್ಲಾಟ್ ಕೇಳಕ್ ಹೋಗಿದ್ದಾಗ ಅವ್ರ ಕೊಲೋಡಿಂಗ್ ಸೊಸೈಟಿ ಕೊಲೋಡಿಂಗ್ ವಿತ್ ಎಚ್ ಡಿ ಕಾಜಿ ಪ್ಲಾಟ್ ನಂಬರ್ ಅವ್ರ 90 ಐತಿ. ಅವ್ರ ಏನ್ ಮಾಡಿದ್ರು ಡೈರೆಕ್ಟ್ಲಿ ಅವ್ರ ದಬಾಣಿಕೆ ಹಚ್ಚಿ 92 ದಾಗ ಕಟ್ಟಡ ಮಾಡಿದ್ರು. ಹಿಂಗಾಗಿ ಅವ್ರಿಗೆ ಮಿಸ್ಗೈಡ್ ಮಾಡಿ ಮುಂದ್ ಲೀಸ್ ಡೀಡ್ ಐತಿ, ಲೀಸ್ ಡೀಡ್ ಮಾಡ್ಕೊಡ್ರಿ ಅಂತೇಳಿ. ಇಲ್ಲ ಸರ್, ಪ್ಲಾಟ್ ನಂಬರ್ 90 ಅಲಾಟೆಡ್ ಟು ಎಚ್ ಡಿ ಕಾಜಿ, ಪ್ಲಾಟ್ ನಂಬರ್ 90 ಅಲಾಟೆಡ್ ಟು ತಿವಾರಿ. ಅವ್ರ ಏನ್ ಮಾಡಿದ್ರು 90 ಬಿಟ್ಟು 92 ದಾಗ ಕಟ್ಟಡ ಚಾಲೂ ಮಾಡಿದ್ರು. 90 ಅವ್ರು ಕಬ್ಜಾ ಮಾಡ್ಯಾರ, ಅವ್ರು ಅಲ್ಲೇನು ಕಟ್ಟಾರ. 90 ದಾಗ ಏನ್ ಮಾಡೋದು ಮಾಡಿ, ಬಟ್ 92 ದಾಗ ಕೊಲಿಡಿಂಗ್ ಸೊಸೈಟಿ ಅವ್ರು ಇನ್ಕ್ಲೂಡ್ ಆಗಿ ಇಷ್ಟೆಲ್ಲ ಮಾಡತ್ತಾರ. ಅವ್ರ ಹತ್ರ ಪ್ಲಾಟ್ ನಂಬರ್ 90 ಬದಲ್ ಅಷ್ಟು ಸೀಲ್ಡ್ ಐತಿ. ಅವ್ರು ಅಲ್ಲ ಕಟ್ಟುದಕ್ಕೆ ಇವ್ರೇನ್ ಮಾಡಿದ್ರು ಅದ ಸರ್, ಹಿ ವಾಸ್ ದಿ ಗೌರ್ಮೆಂಟ್ ಸರ್ವೆಂಟ್, ಹಿ ವಾಸ್ ಸರ್ವಿಂಗ್ ಬಿಫೋರ್ ದಿ, ಹಿ ಹ್ಯಾಸ್ ಆಲ್ ದಿ ಪವರ್ಸ್. ರೀಸೆಂಟ್ ಕಟ್ಟಿದ್ದಾನ 2011 ಮಿತ್ರಿ ಏನಂದ್ರೆ ಕಾಜಿಗ ನಿಕಟ್ರೆ ಪ್ಲಾಟ್ ಕೂತಿದ್ರೆ ಹೋಗ್ಬೇಕಂತ ಅವ್ರ ಏನ್ ಮಾಡ್ಯಾರ ಅಲ್ಲಿ ಪ್ಲಾಟ್ 9 ಇದ್ದು ಪ್ಲಾಟ್ 14 ಪ್ಲಾಟ್ ಮಾಡ್ಕೇಸಿ ಮಿಸ್ ಮಾಡ್ಯಾರ ಎಲ್ಲಾರ್ಗು. ಚೇರ್ಮನ್ ದವ್ರ ರಾಹುಲ್ ಮಿತ್ರಿ ಅವರು ಮಿಸ್ ಗೈಡೆನ್ಸ್ ಮಾಡಿ ಸಿಟಿ ಸರ್ವೆ ಎಡಿಆರ್ ನಕಾಶೆ ಚೇಂಜ್ ಮಾಡಕ್ ಇದು ಮಾಡಿದ್ರು. ಅವ್ರು ಎಡಿಆರ್ ಬಂದು ಹೇಳಿದ್ರೆ ನಕಾಶೆ ಚೇಂಜ್ ಮಾಡುದಿಲ್ಲ, ನಾವ ಏನು ಮಾಡಕ್ ಬರುದಿಲ್ಲ, ಇದು ಗೌರ್ಮೆಂಟ್ ಏನೈತಿ ನೀನು ಮಾಡುದಿಲ್ಲ ಅಂತ ಹೇಳಿ ಹೋದ್ರ ಅವ್ರ. ಆದ್ರೂ ಅವ್ರ ಕಾಜಿನು ಮತ್ ರಾಹುಲ್ ಮಿತ್ರಿ ಕೇಳಿಕ್ ಯಾರ ಇಲ್ರಿ. ಅವ್ರು ಏನ್ ಮಾಡ್ಯಾರ ಅದ ಲೀಗಲ್ ಆಗಿ ಇವ್ರ ಏನ್ ಮಾಡಿದ್ರು, ಪ್ಲಾಟ್ ನಂಬರ್ 90 ಶೇಲ್ಡ್ ಐತ್ ಸರ್, ಎಚ್ ಡಿ ಕಾಜಿ ಹೆಸರು. 7,000 ಸ್ಕ್ವೇರ್ ಫೀಟ್ ಐತ್ರಿ. 90 ಕಡಿಮೆ ಐತ್ರಿ, 90 ಒಂದು ಕಡಿಮೆ ಐತಿ. ನಮ್ದ 7,000 ಐತ್ರಿ 92. ಮನಿ ಅದ ಪರ್ಟಿಕ್ಯುಲರ್ ಸ್ಪಾಟ್ಸ್ ಲೇಔಟ್ ಮಾಡಿದ್ರು. ಸೊಸೈಟಿದವ್ರು ಲೇಔಟ್ ಹಾಕಿ ಇಷ್ಟಿಷ್ಟು ಸ್ಪಾಟ್ ಅಂತೇಳಿ ಒಂದು ಸಮ್ ಆಫ್ ದಿ ರೇಟ್ ದಾಗ ಫೈನಲ್ ಮಾಡಿ ಅಲಾಟೆಡ್ ಮಾಡಿ ಓನ್ಲಿ ಫಾರ್ ದಿ ಗವರ್ಮೆಂಟ್ ಸರ್ವೆಂಟ್ ಇತ್ತು. ಚೇರ್ಮನ್ ರೀ ರಾಹುಲ್ ಮೇತ್ರಿ ಏನ್ ಇನ್ವಾಲ್ವ್ಮೆಂಟ್ ಇದೆ ಇದ್ರಲ್ಲಿ, ಏನ್ ಇನ್ವಾಲ್ವ್ಮೆಂಟ್ ಇದೆ? ಅದೇ ಅವ್ರ ಏನ್ ಮಾಡ್ಯಾರ್ರಿ 9 ಪ್ಲಾಟ್ ಇದ್ದು ಅವ ನಕಾಶ್ ಸಿಟಿ ಸುಳಿನು 9 ಪ್ಲಾಟ್ ಅದಾವ್ರಿ ಎತ್ರಾಗ. ಈಗ ತಿವಾರಿ ಸರ ಇದು ನೋಡ್ರಿ, ಇದು 9 ಪ್ಲಾಟ್ ಅದಾವ್ರಿ. ಪ್ರೆಸೆಂಟ್ ಯಾರ ಹೆಸರಲ್ಲಿದೆ? ನಮ್ದು ಇವ್ರ ಹೆಸರಲ್ಲೇ ಸಿಟಿಎಸ್ ನಂಬರ್ ಅದು ಹೇಳ್ತಾನೆ 53385325 ಇವ್ರ ಹೆಸರ ಮೇಲೆ ಇದೆ ಸರ್. PR ಕಾರ್ಡ್ನು ಅದಾವ್ರಿ ಇಲ್ಲಿ, ಉತ್ತಾರನು ಕಾಪಿ ಕೊಡ್ತೀನಿ. ಅವ್ರ ಸೆಲ್ಡಿಟ್ ಮಾಡ್ಕೊಡಂದ್ರೆ ಕೊಟ್ಟಲ್ರಿ, ನಿಮ್ದು ಪ್ಲಾಟ್ ಇಲ್ಲ, ನೀ ಎಲ್ಲಿ ಹೊಟ್ಟಿ ಹೋಗು, ನಾನ್ ನಿಮ್ಮನ್ನ ಕೊಡ್ತಿಲ್ಲ ಅಂತ ಹೇಳಿ ಅಂತಾರ್ರಿ. ಬೋರ್ಡ್ ಆರ್ಡರ್ ಏನಾಗೈತ್ರಿ 90 ಒಳಗ ಕಟ್ಟಾತಾನವ, 92 ಇಲ್ರಿ. ಅವ ಪೇಪರ್ ಇದನ್ನ ಏನಂದ್ರೆ ಕಂಪ್ಲೇಷನ್ ಸರ್ಟಿಫಿಕೇಟ್ 90 ತಗೊಂಡ್ರಿ, 92 ಇಲ್ರಿ. ಪೇಪರ್ ಎಲ್ಲ ತೋರಿಸ್ತಾನು 90 ರೀ, ಕಟ್ಟುದ 92 ಒಳಗ್ರಿ.
ಆಯ್ತಾಯ್ತು ಅದಕ್ಕೆ ಅಲ್ಲಿ ಬೇರೆ ಬೇರೆ ಸಿಟಿಎಸ್ ನಂಬರ್ ಅಲಾಟ್ ಆಗಿದೆ 90 ಕಾಂಪ್ಲೆಕ್ಸ್ ಸರ್ಟಿಫಿಕೇಟ್ ಅಲ್ಲ, ನಿಮ್ ಕಡೆ ಬಂದ್ಮೇಲೆ ಫರ್ದರ್ ಏನೇನಾಗ್ತದೆ ಈಗ ರಾಹುಲ್ ಮೇತ್ರಿ ಮತ್ತು ಅವ್ರ ಏನ್ ಕಾಳಜಿ ಇದಾವ ಅವ್ರೇನ್ ನಿಮ್ ಸರ್ಜಾ ಬಿಟ್ಟು ಕೊಡ್ತಾ ಇದಾರೆ ನೋಡ್ತಾ ಇಲ್ವೋ ಏನಂತ ಹೇಳ್ತಾ ಇದಾರೆ ಅವ್ರು ಧಮಕಿನೂ ಕೊಡ್ತಾರೆ ಇಲ್ಲಿ ಬಂದ್ರೆ ನೋಡು ಅಂತ ಕೊಡುದಿಲ್ಲ ಅಂತಾರ್ರಿ ಅವ್ರು. ನಿಮ್ದು ಒಟ್ಟ ಪ್ಲಾಟ್ ಇಲ್ಲ ನೀವು ಎಲ್ಲಿ ಹೋಗ್ತೀರಿ ಹೋಗ್ರಿ ನಿಮಗ್ ಪ್ಲಾಟ್ ಕೊಡಂಗಿಲ್ಲ ನಿಮ್ ಪ್ಲಾಟ್ ಬರಂಗಿಲ್ಲ ಅಂತ ಹೇಳ್ತಾರ ಅವ್ರು. ಬಟ್ ಡಾಕ್ಯುಮೆಂಟ್ ನೋಡಿದ್ರೆ ನಮ್ ಪ್ಲಾಟ್ ಐತಲ್ಲ ಗೊತ್ತೀರಿ ಅದು ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತ ಇರ್ತದೆ ಆಲ್ ಕಮ್ಯುನಿಟಿ ಇಲ್ಲ ಸರ್ ಆಲ್ ಕಮ್ಯುನಿಟೀಸ್ ಸರ್. ಮತ್ತೆ ಅದ 9 ಪ್ಲಾಟ್ ಅದಾವ್ರಿ 9 ಪ್ಲಾಟ್ ಇಂದ PR ಕಾರ್ಡ್ ಅದಾವ್ರಿ ಅಲ್ಲಿ ಇಲ್ಲಿಗಲ್ಲ PR ಕಾರ್ಡ್ ಇಲ್ದವ್ರು ಕಟ್ಟಿದ್ದಾರೆ ಅಲ್ಲಿ ಇಬ್ರು ಮಂದಿ. ಈಗ 90 ಎಷ್ಟು ಸ್ಕ್ವೇರ್ ಫೀಟ್ ಐತ್ರಿ 90 ಅಲ್ಲಿ ಸೈಜ್ ಕೊಡ್ತೀನಿ ಸರ್ ಶೆಲ್ಡ್ ಇದೆ ನೋಡ್ರಿ ಕಾಪಿ ಸರ್ ಸೆಕೆಂಡ್ ಪೇಜ್ ಸರ್ ಸೈಜ್ ಮೆನ್ಷನ್ ಇದೆ ವೆಬ್ಸೈಟ್ ರೋಡ್ ವೈಭವ್ ನಗರ್ ನೆಕ್ಸಾ ಶೋರೂಮ್ ಲೈನ್ ದಾಗ ಸರ್. ಅಲ್ಲ ನಿಮ್ಮ ಪ್ರಕಾರ ಆ ಸಂಘದಾಗ ಗೋಲ್ಮಾಲ್ ಐತಿ ಯಾಕಂದ್ರೆ ಪ್ರತಿ ಚೇರ್ಮನ್ ಬರತಾರ ಹೋಗತಾರ ಬಟ್ ಈ ಸಬ್ಜೆಕ್ಟ್ ಯಾರು ಮುಗ್ಸಾಕ್ ತಯಾರಿಲ್ಲ ಯಾಕಂದ್ರೆ ಎಲ್ಲಾರು ಕೂಡೆ ಮಾಡತಾರ. ಎಸ್ ರಾಹುಲ್ ಮೇತ್ರಿ ಮೇನ್ ಅವ್ರು ಇದ್ದಾಗ ಅದ ಟರ್ಮ್ ಇದು ಇಶ್ಯೂ ಚಾಲು ಆಗಿದ್ದು ರಾಹುಲ್ ಮೇತ್ರಿ ಇದ್ದಾಗ ಅವ್ರು ಬೇಕಾದ್ರೆ ಅದ್ ಸಾಲ್ವ್ ಮಾಡ್ಬೋದು ಎಲ್ಲರಿಗೂ ಡೈರೆಕ್ಷನ್ ಐತಿ ಆದ್ರೂ ಅವ್ರಿಗೆ ಮಿಸ್ಗೈಡ್ ಮಾಡಿ ಇದು ಪ್ಲಾಟ್ ಅವ್ರು ಏನೇನೋ ಮ್ಯಾನೇಜ್ ಮಾಡ್ಕೊಂಡಾರ ಅದ್ ಅವ್ರಿಗೆ ಗೊತ್ತು ಯಾರು ಮಾಡಿದವ್ರು ಗೊತ್ತ. ಈಗ ವಕೀಲ್ ಸಾಹೇಬ್ರೆ ಆಯ್ತು ಅವರೆಲ್ಲ ಕಬ್ಜಾ ಕೊಟ್ಟಿಲ್ಲ ಈ ಪೊಲೀಸ್ ಕಂಪ್ಲೇಂಟ್ ಅದು ಹೋಗಿ ಕೊಟ್ಟೇರಿ ಕೊಟ್ಟಿವಿ ಸರ್ ಅವ್ರು ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ದಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೈತಿ ಆದ್ರೆ ಇದೆಲ್ಲ ಸರ್ ಸರ್ವೇನೂ ಆಗಿತ್ತು ಅಲ್ಲಿ ಕೋರ್ಟಿಗೆ ಹೋಗಿದ್ವಿ ಆದ್ರೇನು ಇವ್ರ ಕಡೆಯಿಂದ ಅಷ್ಟೆಲ್ಲ ಸಾಧ್ಯ ಆಗಿಲ್ಲ ಅವ್ರು ಏನ್ ಫೈಟ್ ಮಾಡೋದು ಮಾಡಿ ಅದ್ ತೀರ್ಮಾನ ಬಂದೈತಿ ಬಟ್ ಅದ್ರಾಗ ತೀರ್ಮಾನ ಹಿಂಗೂ ಬಂದೈತಿ 92 ದಾಗ ನೀವು ಮಾಡ್ಕೊಡ್ಬಾರ್ದು ಅಂತೇಳಿ ಏನೂ ಬಂದಿಲ್ಲ ಆದ್ರೂ ಸೊಸೈಟಿದವ್ರು ಏನ್ ಹೇಳ್ತಾರ ನಮಗ್ ಮಾಡ್ಕೊಡಕ್ ಆಗಂಗಿಲ್ಲ ಸಿಲ್ಡಿಡ್ ಅಂತ ಹೇಳ್ತಾರ ಬಟ್ ಅದ್ರಾಗ ಅಂತ ಏನು ವರ್ಡ್ ಮೆನ್ಷನ್ ಆಗಿಲ್ಲ 92 ದವ್ರಿಗೆ ನೀವು ಮಾಡ್ಕೊಡ್ಬೇಕಂತ ಹೇಳಿ ಆಗೈತಿ ಬಟ್ ಅವ್ರು ಆದ್ರೇನು ಇಷ್ಟೆಲ್ಲ ಆದ್ರೇನು ಮಾಡ್ಕೊಡಕ್ ತಯಾರಿಲ್ಲ. ಕೋರ್ಟ್ ಆರ್ಡರ್ ಏನಾಗಿದ್ರಿ 90 ಒಳಗ ಕಟ್ಟಾಕ ಅಂತ ಹೇಳಿ ಅವ್ನು ಕಾಂಪ್ಲೆಕ್ಸ್ ಸರ್ಟಿಫಿಕೇಟ್ ಹಚ್ಚಾನ್ರಿ 90 ಕಾಂಪ್ಲೆಕ್ಸ್ ಸರ್ಟಿಫಿಕೇಟ್ 90 ಐತ್ರಿ ಮತ್ತೆ ಒಂದ್ ಕಾಪಿ ಪ್ರೊಡ್ಯೂಸ್ ಮಾಡಿ ಹೇಳ್ರಿ ಅವ 90 ಕಟ್ಟಂತ ಹೇಳಿ ಪ್ರೊಡ್ಯೂಸ್ ಮಾಡ್ಕೊಂಡೆ ಕೋರ್ಟ್ ಆರ್ಡರ್ ಏನಾಗ್ತದೆ 90 ಒಳಗ ಕಟ್ಟತಾನು 92 ಒಳಗೆ ಇಲ್ಲ ಅಂತೇಳಿ ಆರ್ಡರ್ ಆಗಿತ್ತು 90 ಒಳಗೆ ಏನ್ ಕಟ್ಟಂತ 90 ಒಳಗೆ ಬೇರೆ ಕಟ್ಟನ್ರಿ ಅವ್ರ ಕೊಲ್ಯೂಡ್ ಮಾಡ್ಕೊಂಡಾರ ಒಂದ್ ಎನ್ಕ್ರೋಚ್ ಮಾಡಿ ಈ ಕಡೆ ಮಾಡ್ಕೊಂಡು ಬಂದಾರ ಸರ್ ಅಲ್ಲ ನೀವ ಇಲ್ಲ ಅಲ್ಲಿ ಕೊಟ್ಟಿರಿ ಈ ಕಡೆ ವಕೀಲ್ ಇದ್ದಾರೆ ಸರ್ ಇಲ್ಲಿ ಬರ್ರಿ ಸರ್ ಇಲ್ಲಿ ಬರ್ರಿ ಆಕ್ಚುಲಿ ಹೇಳ್ಬೇಕಂದ್ರಿಂದ ಇದು ಪ್ಲಾಟ್ ನಂಬರ್ ಈಗ ನೀವು ಇಷ್ಟೆಲ್ಲ ನೋಡಿರ್ಬೇಕು ಒಂದು ಯೂಟ್ಯೂಬ್ ಚಾನಲ್ದಾಗ ಈಗ ಸಾಹೇಬ್ರ ಹೆಸರು ಮಿಸ್ಯೂಸ್ ಆಗ್ತದೆ ಅಲ್ಲಿ ಗುಂಡಾಗಿರಿ ಮಾಡ್ತಾರೋ ಹಂಗ್ ಮಾಡ್ತಾರೋ ಬಂತಾರೆ ಇದೇ ಪ್ರೊಡ್ಯೂಸ್ ಪ್ಲಾಟ್ ಅಂತ ಅದಕ್ಕೆ ಈ ವಿಶೇಷ ಇದೆ. ಆಮೇಲೆ ಅಲ್ಲಿ ಬೋರ್ಡ್ ಹಾಕಿ ಕೊಡಕ್ಕೆ ಕರೆ ಆಮೇಲೆ ಬೋರ್ಡ್ ಎಷ್ಟೋ ತಿಂಗಳಿಂದ ಕೇಳ್ತಾರ ಸ್ಟೂಡೆಂಟ್ ಅದು ಈ ವ್ಯವಹಾರ ಆದ್ಮೇಲೆ ಹಾಕಿದ್ರು ಬೋರ್ಡ್ ಅದ ಈಗ ಹಿಂದೆ ಬರೋಂಗಿಲ್ಲ. ಆಕ್ಚುಲಿ ಈಗ ಲೀಸ್ಕಮ್ ಸೀರಿಯಲ್ ಆಗಿದ್ದ ಪ್ಲಾಟ್ ಐತಿ ಅವರಿಗೆ ಮಾಡಿಕೊಟ್ಟಾರ 78 ಇಲ್ಲಿವರೆಗೆ ಅವರಿಗೆ ಪ್ಯಾರಿಸೇಟ್ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೂ ಬಂದ್ರು ಅವರು ವೆರಿಫೈ ಮಾಡಿದ್ರು ಸೊಸೈಟಿಗೆ ಡೈರೆಕ್ಷನ್ ಕೊಟ್ಟರು ಅದು ಕರೆಕ್ಟಾಗಿ ಮಾಡ್ಕೊಡ್ಬೇಕು ಅಂತ ಬಟ್ ಅಲ್ಲೂ ಅವ್ರು ಇದು ಮಾಡೋಕ್ಕಾಗಿಲ್ಲ. ಇದಂಗೈತೆ ಒಂದು ಟೋಟಲ್ ಹೇಳ್ಬೇಕಂದ್ರೆ ಮೆಂಬರ್ಸ್ ಒಂದು ಅಕೌಂಟ್ ಹಗರಣ ಆಮೇಲೆ ಅವ್ರವ್ರ ಮೆಂಬರ್ಸ್ ಯಾರು ಮೆಂಬರ್ ಇಲ್ಲ ಅವರು ಕಟ್ಕೊಂಡಾರ. ಈಗ ಇವನ್ ಪ್ಲಾಟ್ ಕೊಟ್ರೆ ಅವ್ರು ಹೋಗ್ತಾವ ಅಂತ ಅವ್ರೊಂದು ಇಲ್ಲಿತ್ತು ಒಂದು ಪ್ಲಾಟ್ ಐತೆ ಮತ್ತೆ ಅದನ್ನ ಭೂಮಿ ಹಾಕ ಅಧ್ಯಕ್ಷ ಅವ್ರು ಅದಕ್ಕೆ ರಾಹುಲ್ ಗಾಂಧಿನ ಸೂತ್ರದಾಗಬೇಕು. ನಮ್ಮ ಮೊನ್ನೆ ನಾವು ಸೊಸೈಟಿ ಪೇಪರ್ ತೋರಿಸಿದಾಗ ಎಲ್ಲ ಮಾಡಿದಾಗ 5 ಪ್ಲಾಟ್ ಅದ್ ಬಟ್ ಫಿಸಿಕಲ್ ಆಗಿಲ್ಲ ಅಂತಾರ. ಫಿಸಿಕಲ್ ಎಲ್ಲಿ ಗೊತ್ತಪ್ಪ ಹಂಗಲ್ಲ ಅದು ಪ್ಲಾಟ್ ಅದ ಅದ್ರ ನಾವೇನದು ಕೆಲಸ ಮಾಡಿ ಪ್ರೆಸ್ ಅವ್ರು ಕರಿತೀವಿ ಅವ್ರಿಗೆ ಮೀಡಿಯಾದವ್ರು ಕರಿತೀವಿ ಮುಂದೆ ಯಾರು ಕಳ್ಸೋ ಲೈವ್ ಮಾಡಿ ನೀವು ಕೇಳಿ ಕೊಡಕ್ಕಂದ್ರೆ ಓಡಿ ಬಿಟ್ರು.
ಸೊ ಅದಕ್ಕೆ ಏನಿದೆ ಇದು ಸಮಸ್ಯೆ ಏನಾಗ್ತದ್ರಿಂದ ಅವ್ನು ಬಡವ ಮನುಷ್ಯ ಪಾಪ ಅವ್ನು ಲಾಸ್ಟ್ ಎಲ್ಲಿ ಮಟ್ಟ ಅಂತ ಧಮಕಿ ಕೊಟ್ಟವಂಗ ನೀ ಸುಮ್ ಬರ್ಕೊಡೋದು ಕೂತಿರೋ ಬಿಟ್ಟು ಕೊಟ್ಟು ಕೂತಿರೋ ಅವ್ನು ಲಾಸ್ಟ್ ಮಂದಿ ಅಪ್ರೋಚ್ ಆದ ಇವ್ರು ಬಂದು ನಮ್ಮ ಒಪ್ಪಿಗೆ ಕೊಟ್ಟು ನಾವು ಲೀಗಲ್ ಪೇಮೆಂಟ್ ಅವ್ನು ಮಾಡಿದಾಗ್ರಿ ಅವ್ನು ಹೆಲ್ಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಅವಾಗ ಮೇತ್ರಿ ಅವರು ಹೆಲ್ಪ್ ಸಿಗಲಿಲ್ಲ, ಬೇರೆಯವ್ರು ಆಯ್ತು ಅಪ್ರೋಚ್ ಆದ್ರು, ಅವ್ರು ಒಪ್ಕೊಂಡ್ರು ಬಂದು ಇಲ್ಲ ನಾವು 20 ಪೈಸೆ ಅವ್ರು ಕೊಡ್ಬೇಕಂತ ಒಪ್ಕೊಂಡ್ರು. ಬಟ್ ವಾಪಸ್ ಮತ್ತೆ ಮೇತ್ರಿ ಅವ್ರು ಬಂದ್ರಲ್ಲ ಅಲ್ಲಿ ಆರಾಮಾಗಿ ಬಂದ್ರಲ್ಲ ಮತ್ತೆ ತಮ್ಮ ಯಾಕಂದ್ರೆ ಇವಾಗ ಶಿವರ್ ಅವರು ಮೇನ್ ಹೌದು ಎಲ್ಲ ಭಾಳ ಆಗತ್ತೆ. ಈಗ ಸರ್ ಅದಕ್ಕೆ ನಮ್ಮ ಟೆಸ್ಟ್ ಮಾಡೋದು ಏನು ಸರ್, ಈಗ ನಿಮ್ಮ ಮುಖಾಂತರ ಸರ್ಕಾರ ಕೈ ಅದೆಲ್ಲ ಮಾಡೋದ್ರಿಂದ ಇಡೀ ಸೊಸೈಟಿ ಸೋಷಲೈಸ್ ಮಾಡ್ಬೇಕು, ಈ ಪೂರ್ಣ ತನಿಖೆ ಆಗ್ಬೇಕು, ಮತ್ತೆ ಎಷ್ಟು ಮಂದಿ ಅನ್ಯಾಯ ಆಗೈತಿ ನ್ಯಾಯ ಸಿಗ್ಬೇಕು. ಮತ್ತೆ ಇದರಿಂದ ಏನೈತಿ ಸುಮ್ಮನೆ ಈಗ ಪಾಪ ಭಾಳ ಮಂದಿ ಅಲ್ಲ ಈಗ ಸೊಸೈಟಿ ಡಿಆರ್ ಮಾಡ್ಬೇಕು, ಸರ್ಕಾರ ತನಿಖೆ ಮಾಡ್ಬೇಕು. ಹೌದು ಲಾಸ್ಟ್ ಟೈಮ್ ಲೋಕಲ್ ತೆಗಿತ್ತು 6 ತಿಂಗಳು ಸೂಪರ್ಸೈಡ್ ಮಾಡಿ 6 ವರ್ಷ ಇದು ಮಾಡಿದ್ರು ಸೊಸೈಟಿ ಸೂಪರ್ಸೈಡ್ ಆಗೈತೆ ಆಲ್ರೆಡಿ ಕಂಪ್ಲೇಂಟ್ ಅಂತ ಸರ್. ಈಗ ನಾವು ಆಕ್ಚುಲಿ ಅವ್ರಿಗೆ ಸಿಲಿಂಡ್ ಮಾಡ್ಕೊಂಡು ಅರ್ಜಿ ಹಾಕ್ತೀವಿ ಈಗ ಈ ಸೊಸೈಟಿ ಇಲ್ಲ ಸರ್ ಆಕ್ಚುಲಿ ಆಗಿದ್ರೆ ಈಗ ನಾವು ಲೀಗಲ್ ಹೇಳ್ಕೊಂಡು ನಾವು ಆಕ್ಚುಲಿ ಬಾಕಿ ತೆಗೆಸ್ಕೊಂಡಿರ್ತಿಲ್ಲ. ಈಗ ಆರೋಪಿ ಯಾರಾದ್ರೂ ರಿಲೀಸ್ ಮಾಡ್ತಾರೆ, ಆರೋಪಿ ಸೊಸೈಟಿನ ಆರೋಪಿ ಮತ್ತೆ ಇರ್ತಲ್ಲ ಇನ್ನೊಂದ್ರಿ ಏನಾಗುತ್ತೆ ಆಕ್ಚುಲಿ ಅವ್ರು 92 ಇನ್ನೊಂದ್ ಐತಿ ಸರ್. ಮುಂದೆ ಅವ್ನು ಕಡೆಗೆ ಅಲರ್ಟ್ ಆಗಿತ್ತಂದ್ರಿ ಅವ್ನು ಅರ್ಧ ಮಾಡಿ ಬಿಡ್ತಿರ್ತಿದ್ರು ಅವ್ನು ಸುಮ್ಮನೆ ಏನೋ ಒಂದು ಹೆಸರು ಮೇಡಮ್ ಅಷ್ಟು ಅದು ಏನ್ರಿ ಇನ್ಸಿಸ್ಟೆಂಟ್ ರಾಹುಲ್ ಮೇತ್ರಿ ಇಷ್ಟು ಕಟ್ಟು ನೀವು ಉಳಿತೆ ಅಂತ ಈಗಲೇ ಉಳಿತಂತೆ. ಬಟ್ ಕಾರ್ಪೊರೇಷನ್ ಕಮಿಷನರ್ ಅವ್ರದ್ದು ಡೈರೆಕ್ಷನ್ ಐತ್ರಿ ಕಟ್ಬಾರ್ದು ಅಂತೇಳಿ ಅವೆಲ್ಲ ಅದಾವ್ರಿ ನಿಮ್ಗೆಲ್ಲ ರೇಟ್ ಕೊಡ್ತೀವಿ ಇಲ್ಲಿ ನಿಮ್ಗೆಲ್ಲ ಪ್ರೆಸೆಂಟ್ ಮಾಡಿಲ್ಲ ಯಾಕಂದ್ರೆ 90 ಅಂತ ಕೊಟ್ಟಾರಂತ ಕೋರ್ಟ್ನಾಗ ಇಲ್ಲ ಏನಾಗಿದೆ ಆಕ್ಚುಲಿ ಅಂದ್ರೆ ಸುಮ್ಮನೆ ನಾವೆಲ್ಲ ಓಪನ್ ಹೇಳಕ್ ಬರಂಗಿಲ್ಲ, ಇದೇ ಮ್ಯಾನೇಜ್ ಇದೆ. ಆಮೇಲೆ ಏನಾಗಿದೆ ಸರ್ ಕೋರ್ಟ್ ಯಾವ್ದು ಕೂಡ ಸರ್ ಕೋರ್ಟ್ ಹೆಂಗ್ ಮಾಡಿದ್ರೆ ಇದು ಇದನ್ನಾಗಿ 92 ಪ್ಲಾಟ್ ಇರ್ತದೆ. ಆಮೇಲೆ ಕೋರ್ಟ್ ಹೆಂಗ್ ಏನಂತ ಸರ್ ಇದು ಕೋರ್ಟ್ ಆದ್ರೂ ಕೂಡ 92 ಪ್ಲಾಟ್ ಖಾಸಗಿ ಗಲಾಟೆ ಆಗೈತಿ ನಾವು ಮಾಡ್ಕೊಡ್ಬೇಕಂತ ಐತಿ ಕೋರ್ಟ್ ಆರ್ಡರ್ 92 ಎಲ್ಲಿ ಇಲ್ಲ ಸರ್. ಸಿವಿಲ್ ಸೂಟ್ ಆಗ್ತದೆ, ಕ್ರಿಮಿನಲ್ ಆಂಗಲ್ ಎಲ್ಲಿ ಬರ್ತದೆ, ಕ್ರಿಮಿನಲ್ ಇಲ್ಲ ಸರ್ ಕೋರ್ಟ್ ಇಂದ ಆಂಗಲ್ 92 ಕೊಡ್ಬಾರ್ದು. ಈಗ ನಮ್ದು ಏನ್ಬೇಕ ಈಗ ನಾವು ಈ ಬಡ ಮನುಷ್ಯ ಏನ್ ಸ್ಲಾಟ್ ಬರ್ಬೇಕಾಗಿತ್ತಲ್ಲ ಅಂತ ಇವ್ನು ಕೊಡ್ಬಾರ್ದು ಕೋರ್ಟ್ ಎಲ್ಲಿ ಹೇಳಿಲ್ಲ ನಮ್ದು. ಬಟ್ ಇವ್ರು ಮಿನ್ಸ್ ಐತಲ್ಲ ಬಟ್ ಅವರು ನೇಮ್ ಇಲ್ರಿ 92 ಕಟ್ಟಾತನ್ರಿ ಇದ್ದಲ್ರಿ ಅಷ್ಟು TR ಕಾರ್ಡ್ ಎಷ್ಟು ಈಗ ನೋಡ್ರಿ ಆಲ್ರೆಡಿ ಸೊಸೈಟಿ ಅವ್ರ ಡಿಸ್ಕಸ್ ಮಾಡ್ಯಾರ ಅವ್ರು ಕಂಡು ಬಂದೈತ್ರಿ ಅದು ತಪ್ಪು ಮಾಡ್ಯಾರ ಅವರು ಒಪ್ಕೊಂಡಾರ ಅವ್ರ ಏನಾಯ್ತು ಅಂದ್ರೆ ಈಗ ರೀ ಆಲ್ರೆಡಿ ಅವ್ರ ಹೆಂಗೈತಂದ್ರೆ ಫಸ್ಟ್ ಅಲಾಟ್ ಆದದ್ದು ಎಷ್ಟು 9 ಜನ ಫಸ್ಟ್ ಜನ 9 ಜನ ಅಲಾಟ್ ಆದ್ರ ಮೆಂಬರ್ಸ್ ಇರ್ತಾರೆ. ಅವಾಗೆಲ್ಲ ದೊಡ್ಡ ಸೈಜ್ ಪ್ಲಾಟ ಬಂದವ. ಆನಂತರ ಏನ್ ಮಾಡಿದ್ರೆ ಮೆಂಬರ್ಗಳು ಎಕ್ಸಿಸ್ಟಿಂಗ್ ಮಾಡ್ಕೋತ ಜಾಸ್ತಿ ಮಾಡ್ಕೋತ ಹೋಗ್ಯಾರ್ರಿ. ಈಗ ಆಲ್ರೆಡಿ ಈಗ ಒಂದು ಮೆಂಬರ್ ಆಲ್ರೆಡಿ ಅದ್ರಾಗ ಇಲ್ಲಿಗಲ್ ಕಟ್ಟಾರ ಅವ್ರು ಆಕ್ಚುಲ್ ಡಿಮಾಲಿಷ್ ಆಗ್ಬೇಕ್ರ. ಈಗ ಅವ್ನು ಉಳಿಸ್ಕೊಳ್ಳೋ ಸಂಬಂಧ ಇವನ್ ಇಂಥವ್ನ ಬರೋ ಉಪಾಯನ ಬಲಿಪೋಷ ಮಾಡ್ತಾರೆ ಪಾಪ. ಅದು ಆಲ್ಮೋಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಡೈರೆಕ್ಷನ್ ಇದೆ. ಕೋರ್ಟ್ ಹೆಂಗೈತೆ ಕೋರ್ಟ್ ಎಲ್ಲೂ ಇವ್ರಿಗೆ 92 ಕಟ್ಟಬಾರ್ದು ಎಲ್ಲಿ ಹೇಳಿಲ್ಲ. ಒಂದ್ ಸ್ವಲ್ಪ ಈಗ ಅವ ಪವರ್ನಾಗ ಇದ್ದವ್ರ ಇವರು ಮೇತ್ರಿ ಅವ್ರಿಗೂ ನಾ ಕರೆಸಿ ಮಾತಾಡಿ ಹೇಳಿದ್ರು ಇದನ್ನ ಸಾರ್ಟ್ ಔಟ್ ಮಾಡ್ರಿ ಬೇಡ ಅಂತ ಹೇಳ್ತಾರೆ. ಸುಮ್ಮನೆ ಏನಾಕೈತ್ರಿ ಅದ ಮಣ್ಣಿನ ಗೋಡ್ ನೀರ್ ಕೊಯ್ದ್ರೆ ಮತ್ತೆ ವಲಸೆ ಬರೋದ್ರಿ ಅವ್ರು ಅದನ್ನು ಹೇಳಿದ್ರಿ ನಾವು ನಿಮ್ದೇನಾಯ್ತು ನೀನು ಶಟ್ಲ್ ಮಾಡ್ಕೊಂಡು ಮುಗಿಸ್ಯಾರ ಕೇಳ್ತಾರೆ. ಆದ್ರೆ ಏನ್ ಮಾಡ್ತಾರೆ ಮತ್ತೆ ಈ ತರ ಏನಾಯ್ತಂದ್ರಿ ನಾವ್ ಎಂಟ್ರಿ ಆದ್ರೂ ಸುಮ್ಮ ಇಲ್ಲದ ಇದು ಕೊಡಕತ್ತಾರ ಸುಮ್ಮ ಗುಂಡಾಗಿರಿ ಮಾಡ್ತಾರ ನೋಡಿ. ನಾವ್ ಯಾವ್ದೋ ಮಾಡಕ್ಕಾರ ಕಾನೂನು ಚೌಕಟ್ಟು ಕೆಲಸ ಮಾಡ್ತೇವೆ. ಫಸ್ಟ್ ನಮ್ಮ ಕಡೆ ಯಾವ್ದೋ ಅಪ್ರೋಚ್ ಆದ್ರು ಪೇಪರ್ಸ್ ಇಲ್ಲ ಯಾವ್ದು ಮಾಡಕ್ ಹೋಗಿಲ್ಲ ಅದಿಲ್ಲ ಅಂದ್ರೆ ಅದ್ರ ನಾವು ಕೈ ಹಾಕಕ್ ಹೋಗಿಲ್ಲ. ಸುಮ್ಮ ಏನ್ ಮಾಡ್ತಾರ ಸುಮ್ಮ ಉಸ್ತುವಾರಿ ಮಂತ್ರಿ ಹೆಸರು ಹೇಳುದು ನಮ್ಮ ಹೆಸರು ಹೇಳುದು ಉಸ್ತುವಾರಿ ಮಂತ್ರಿ ಗೊತ್ತೈತೆ ನಿಮ್ಗೆ ಯಾಕೆ ಅವ್ರ ಐತಿ ಕಾಗದಲ್ಲಿ ಅವ್ರು ಮಾಡಕ್ ಹೋಗಲ್ಲ ಅವ್ರ ನಾವ್ ಮಾಡಕ್ ಹೋಗಲ್ಲ.
ಇದಕ್ಕೆ ಮಾಧ್ಯಮ ಮುಖಾಂತರ ಏನ್ ನಾನು ಮನೆ ಮಾಡ್ಕೊತಂದ್ರೆ ಇಂಥ ಬಡಗ ಒಂದು ಅನ್ಯಾಯ ಆಗೈತಿ ಇದು ಎಷ್ಟು ಸಾಧ್ಯ ಆಕೈತಿ ನೀವು ಇದನ್ನ ಮಾಡ್ರಿ. ಯಾಕಂದ್ರೆ ನಮ್ದು ಏನೈತಂದ್ರೆ ಸರ್ಕಾರನು ಇದಕ್ಕೆ ಇದನ್ನ ಮಾಡ್ಲಿ. ಯಾಕೆ ಪ್ರೈಮ್ ಮಿನಿಸ್ಟರ್ ಡೈರೆಕ್ಷನ್ ಐತ್ರಿ, ಅಂತ ದೊಡ್ಡ ಪ್ಲಾಟ್ ಐತಿ, ಬಡ ಮನುಷ್ಯ ಅದಂಗ ನಮ್ಮ ಅಪ್ರೋಚ್ ಆಗ್ಯಾನ. ಆಮೇಲೆ ಕಾನೂನು ಚೌಕಟ್ನಾಗ ಕೆಲಸ ಮಾಡ್ತಾರೆ. ಇದೆ ನಿಮ್ಗೆಲ್ಲ ಒಂದ್ ಸಟ್ ಕೊಡ್ತೀನಿ ಈಗ ಈಗ ಎಲ್ಲ ನೋಡ್ರಿ ಅದನ್ರಿ. ನೀವು ಅಪ್ರೋಚ್ ಆದ್ಮೇಲೆ ನಿಮಗೆ ಇವ್ರಿಗೆ ಏನೇನು ಒಪ್ಪಂದಗಳಿಂದ ಇವ್ರು ಎಷ್ಟು ಸೇಲ್ ಮಾಡಿದ್ದಾರೆ ಅಲ್ಲೆಲ್ಲ ಕೊಡೋದು ಡೀಟೇಲ್ಸ್ ಕೊಡ್ತೀವಿ. ನೀವು ಎಷ್ಟು ಜಾರಿ ಮಾಡಿದ್ದೀರಿ? ಅಲ್ಲ ಡೀಟೇಲ್ಸ್ ಕೊಡ್ತೀವಿ, ಎಲ್ಲ ಪೇಪರ್ಸ್ ಕೊಡ್ತೀನಿ ಎಲ್ಲ ಎಲ್ಲರಿಗೂ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಿಮ್ಗೆ. ಅದ್ ನೋಡ್ಕೊಂಡ್ಬೇಕಾದ್ರೆ ಸೂಚನೆ ಮಾಡಿರ್ತಾರೆ. ನಮ್ದು ಒಂದೇ ರಿಕ್ವೆಸ್ಟ್ ಅಂತಂದ್ರೆ ಈಗ ಅವ್ರ ಹಸ್ಬೆಂಡ್ ಪವರ್ಫುಲ್ ಅಲ್ಲಿ ಪವರ್ಫುಲ್ ಏನಾಯ್ತು ಅಂದ್ರೆ ಅಲ್ರಿ ಮದ್ಯದ ಹಿಂತ ಮಾಡ್ಕೋತಾರ ಎಲ್ಲರಲ್ಲಿ. ಗುಂಡಾಗಿರೋದ್ರೆ ಹಿಂಗಾರಲ್ಲ ಮತ್ತೆ ಏನಾಕೈತ್ರಿ. ಈಗ ನೋಡ್ರಿ ಆಕ್ಚುಲಿ ಮೇತ್ರಿ ಅಧ್ಯಕ್ಷ ಅಲ್ರಿ, ಇನ್ನೊಬ್ರು ಯಾರು ತಿನಿಗೆ ಅದ್ದಾರ ಅವ್ರಿಗೆ. ಈಗ ಅವ್ರ ಕರೆಸಿ ಮಾತಾಡಿ ಒಪ್ಕೊಂಡ್ರ ಅವ್ರು ನಾವು ಏನಾರು ಸೆಟಲ್ ಮಾಡ್ತೇವೆ, ಸೆಟಲ್ ಮಾಡಿ ಜಾಗ ಇದೆ ರೀ. ಏನಾರ ಅವ್ ಏನ್ ಮಾಡತ್ತನ್ರಿ ಈಗ ಲೀಗಲ್ ಒಪಿನಿಯನ್ ಅಂತ 90 ಮಾಡಕ್ ಬಂದ 92 ನಲ್ಲಿ ಏನು ಇರ್ತದ ಅದು ಕೋರ್ಟ್ ಯಾವ್ದು ಡೈರೆಕ್ಷನ್ ಕೊಟ್ಟು 92 ಮಾಡಬಾರ್ದು. ಮತ್ತೆ ಆಲ್ರೆಡಿ ಈಗ ರೀ ಇನ್ಕಂಪ್ಲೀಟ್ ಐತಿರೋದ್ರಿ ಬಿಲ್ಡಿಂಗ್ ರೀ, ಕಂಪ್ಲೀಷನ್ ಸರ್ಟಿಫಿಕೇಟ್ ತಗೊಂಡ್ ನಾವು ಬೇಕಾದ್ರೆ ನಮ್ಗೆ ಬೇಕಾದ್ರೆ ಫೋಟೋನ ಕೊಡ್ತೀನಿ ನಿಮ್ಗೆ ಅದು ಕಟ್ಟಡ ಹಿಂಗ ನೋಡಿ. ಅಲ್ಲ ಕರೆಕ್ಟ್ ಇದ್ದವ್ರಿಗೆ ಕೊಡೋರು ಆ ಸಿಸಿ ಕೊಟ್ಟು ಎಲ್ಲ ಕೊಡ್ತೀವಿ. ಆಕ್ಚುಲಿ ಅವರು ಡೈರೆಕ್ಷನ್ ಕೊಟ್ಟಾರ. ಅದ್ರ ನೀವು ಅಲ್ಲಿ ನಿಮ್ದು ಪ್ಲಾಟ್ ಅಲ್ಲದ ನೀವು ಕಟ್ಟಡ ಬಂದ್ ಮಾಡ್ಬೇಕಾದ್ರೆ ಅದು ಡೀಟೇಲ್ಸ್ ಎಲ್ಲ ಕೊಡ್ತೀರ. ಅಲ್ಲಿ ಏನ್ ಹಿಂಗಲ್ಲ ಇನ್ನ ನೀವ ಕೊಡ್ದು ನೀವ ನನ್ನ ಮಾಧ್ಯಮ ನೀವ ತರ್ಬೇಕ್ರಿ. ನಾನು ಅದಕ್ಕೆ ನಿಮ್ಮೆಲ್ಲ ಕರ್ಸೋರು ನಾವು. ಅಲ್ಲ ಈಗ ಏನಾಯ್ತು ಸುಮಾರು ಇದ್ರಿ ನಾವು ನೋಡ್ರಿ ಯಾವ್ದೋ ಯಾರ ಬರಲ್ರಿ, ಯಾವ ಡಾಕ್ಯುಮೆಂಟ್ಸ್ ನೋಡಕ್ ಹೋಗಲ್ ಮತ್ತೆ ಅದ್ರ ಹುಳ್ಳಿ ನಾವು ಹಚ್ಕೊಳಕ್ ಹೋಗುದು ನಾವು. ಸುಮ್ ದುಡ್ಡು ಕೊಟ್ಟು ಹೆಸರು ಕೆಲ್ಸ್ಬೋದ್ರಿ ನಾವು. ಅವ್ರ ಮೇಲೆ ಡೆವಲಪ್ಮೆಂಟ್ ಕೇಸ್ ಏನೋ ಫೈಲ್ ಮಾಡ್ತಾ ಇದ್ದಾರೆ. ಅದು ನೋಡಿದ್ರಲ್ಲ ಅದನ್ನು ವಿಚಾರ ಮಾಡ್ಬೇಕಾದ್ರೆ ಈಗ ಇವಾಗ ಹೆಸರು ಇದ್ದದ ನಿಮ್ ಹೆಸರು ಮಾಡ್ಕೊಂಡಿಲ್ಲ ಯಾಕಪ್ಪ ಇವ್ರು ಸೆಲ್ರಿಡ್ ಆದ ನಂತರ ನಮ್ಗೆ ಬರ್ತದೆ. ಫೈನಾನ್ಸಿಯಲ್ ಇವ್ರು ಕೊಡ್ಬೇಕು ಅದನ್ನ ಕೊಟ್ಟ ಅಂದ್ರೆ ನಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ಸೊಸೈಟಿ ಇವ್ರು ಕೊಟ್ಟ ನಂತರ ನಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ಅದು ಕೊಡೋ ಸಂಬಂಧ ಅವ್ರು ಮನೆಯೆಲ್ಲ ಒಪ್ಕೊಂಡಿದ್ರು. ಮತ್ತೆ ಅದಕ್ಕೆ ಮಾಧ್ಯಮಿಕ ರಿಕ್ವೆಸ್ಟ್ ಅಂದಾಗ ಬಡೋಗ ಅನ್ಯಾಯ ಆಗೈತಿ, ನಿಮ್ ಕೂಡ ನ್ಯಾಯ ಸಿಗ್ಲತ್ತ ಅದಕ್ಕೆ ನಿಮ್ಮೆಲ್ಲ ಕರ್ಸ್ಕೊಂಡು ಒಂದು ಪ್ರೆಸ್ ಮೀಟ್ ಖರ್ಚಿರ್ತಾರೆ. ಚೀಟಿಂಗ್ ಆಗ್ಯದ ಅಥವಾ ಇಂಜಸ್ಟಿಸ್ ಅಲ್ಲ ಎರಡು ಬಂದ್ರೆ ಅದು ಸೊಸೈಟಿಯಿಂದ ಚೀಟಿಂಗ್ ಆದ್ರೆ ಕೇಸ್ ಆಗ್ತದೆ. ಇಂಜಸ್ಟಿಸ್ ಅಂದ್ರೆ ನೀವು ಅದಕ್ಕೆ ಸೆಟಲ್ಮೆಂಟ್ ಮಾಡಿ ಕಾಜಿ 90 ನೀವು ಜಾರಿ ಮಾಹಿತಿ ಎಲ್ಲ ನಮ್ಮ ಹೆಸರು ಅದನ್ನ ಕ್ಲಿಯರ್ ಮಾಡ್ಸೋ ಕೆಲಸ ಉಸ್ತುವಾರಿ ಮಂತ್ರಿ ಹೆಸರು ಬರ್ತೀವಿ. ಅವ್ರು ಗೊತ್ತಾಯ್ತು ನಮ್ಗೆ ಆಯ್ತು ಅದು ಯಾಕಂದ್ರೆ ಇನ್ನೊಂದು ಲೆಟರ್ ಕೊಡೋ ವಿಚಾರ ಮಾಡ್ತಾರೆ.